ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಫಸ್ಟ್ ನಾವು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಒಟ್ಟಿಗೆ 3 ಕೇಸಸ್ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಕೇಸಲ್ಲಿ ಅವರು ಸರ್ವೆಂಟ್ ಥೆಫ್ಟ್ ಇದೆ. ಆ ಸರ್ವೆಂಟ್ ಥೆಫ್ಟ್ ಅವರೇ ತೊಗೊಂಡು ಹೋಗ್ಬಿಟ್ಟಿದ್ರು. ಅವ್ರ ಕಂಪ್ಲೇನೆಂಟ್ ಅವ್ರ ಮೇಲೆ ಡೌಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಸರ್ವೆಂಟ್ ಅವ್ರು ಸಿಕ್ಕಿದ ಮೇಲೆ 140 ಗ್ರಾಮ್ಸ್ ಅಂದಾಜು 13 lakhs ರಿಕವರಿ ಆಗಿದೆ ಅವ್ರ ಕಡೆಯಿಂದ. ಇದು ಡೊಮೆಸ್ಟಿಕ್ ಹೆಲ್ಪ್ ಯಾರು ಇರ್ತಾರಲ್ಲ ಮನೆಯಲ್ಲಿ ಕೆಲಸ ಮಾಡೋರು ಅವರೇ ಮಾಡಿದ್ರು. ಸೊ ನಮ್ಮವರು 3ನೇ ತಾರೀಕಿಗೆ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಆರೋಪಿಗೆ ಸದ್ಯಕ್ಕೆ ಒಂದೇ ಕೇಸ್ ಅವ್ರ ಕಡೆಯಿಂದ ಡಿಟೆಕ್ಟ್ ಆಗಿದೆ ಆ್ಯಂಡ್ ಪ್ರಾಪರ್ಟಿ ಇಂಟ್ಯಾಕ್ಟ್ ಸಿಕ್ಕಿದೆ. ಇನ್ನೊಂದು ಕೇಸಲ್ಲಿ ಅಟೆನ್ಷನ್ ಡೈವರ್ಷನ್ ನಾವು ಏನು ಹೇಳ್ತೀವಿ, ಅದರಲ್ಲಿ ಟೋಟಲ್ 3 ಚೈನ್ 110 ಗ್ರಾಮ್ದು ಸೇರಿ ಅದು ರಿಕವರಿ ಆಗಿದೆ. ಇದರಲ್ಲಿ ಅಂದಾಜು 3 ಚೈನ್ ಮತ್ತೆ 1 ಮಲೇಶ್ವರ ಲಿಮಿಟ್ಸ್ದು ಮತ್ತೆ 1 ಚೈನ್ ಬ್ಯಾಟ್ರನ್ಪುರ, ಟೋಟಲ್ 4. ಇದರಲ್ಲಿ ಟೋಟಲ್ 13 ಲಕ್ಷ ಅಂದಾಜು ರಿಕವರಿ ಆಗಿದೆ ಚೈನ್. ಇದು ಅಟೆನ್ಷನ್ ಡೈವರ್ಷನ್ ಅಲ್ಲಿ ಮಾಡ್ತಿದ್ರು ಅವರು ಕೂಡ 9ನೇ ತಾರೀಕು ನಾವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವ್ರ ಪರ್ಟಿಕ್ಯುಲರ್ ಅಟೆನ್ಷನ್ ಡೈವರ್ಷನ್ ಯಾರು ಮಾಡ್ತಿರೋದು, ಅವರು ಆ್ಯಕ್ಚುಲಿ BTech ಓದಿದ್ರು, ಅವರು ಇಂಜಿನಿಯರ್ ಆಗಬೇಕು ಅವರು. ಆದರೆ ಈ ಥರ ಕೆಲಸ ಮಾಡಿ ಅವರು ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೀವನ್ ಭೀಮಾನಗರ್, JP ನಗರ್, ಮಾರ್ತಳ್ಳಿ, HSR ಮತ್ತು ಕೊಡಗೇಲಿ ಕೂಡ ಕೇಸ್ ಇದೆ ಅವ್ರ ಮೇಲೆ. ಇನ್ನೊಂದು ಕೇಸಲ್ಲಿ ಹೌಸ್ ಥೆಫ್ಟ್ ಆಗಿದೆ, ಅದೂ ಮಲ್ಲೇಶ್ವರಂ ಲಿಮಿಟ್ಸಲ್ಲಿ. ಅದೂ ಟೋಟಲ್ 2 ಕೇಸ್ ಅದರಲ್ಲಿ ಪತ್ತೆ ಆಗಿದೆ. ಒಂದು ಮಲ್ಲೇಶ್ವರ ಲಿಮಿಟ್ಸ್ದು, ಒಂದು ಅಡ್ಗುಡಿ ಲಿಮಿಟ್ಸ್ದು. ಇವ್ರ ಕಡೆಯಿಂದ ರಿಕವರಿ 12 ಲಕ್ಷದ ಅಂದಾಜು ಟೋಟಲ್ ರಿಕವರಿ ಆಗಿದೆ. ಈ 3 ಸೇರಿ ಅಂದಾಜು 38 ಲಕ್ಷದು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಪ್ರಕರಣ ಇದೆ. ಒಂದು ಹೌಸ್ ಥೆಫ್ಟ್ ಇದೆ, ಒಂದು ಅಟೆನ್ಷನ್ ಡೈವರ್ಷನ್ ಇದೆ, ಇನ್ನೊಂದು ಡೊಮೆಸ್ಟಿಕ್ ಹೆಲ್ಪ್ ಅಂದರೆ ಸರ್ವೆಂಟ್ ಥೆಫ್ಟ್ ಇದೆ. ಆದರೆ 3 ರಿಕವರಿ ಆಗಿದೆ. 3 ಕೇಸಲ್ಲಿ ಅವರೆಲ್ಲ 2ನೇ ಕೇಸ್ ಅಂದರೆ ಅಟೆನ್ಷನ್ ಡೈವರ್ಷನ್ ಮತ್ತೆ ಇದು ಹೌಸ್ ಥೆಫ್ಟ್ ಅಲ್ಲಿ ಅವರಿಬ್ರು ಹಳೆ ಅಫೆಂಡರ್ಸ್. ಮತ್ತೆ ಅವ್ರ ಬಗ್ಗೆ ಇನ್ನೂ ಬೇರೆ ಸ್ಟೇಷನ್ಸ್ಗೆ ನಾವು ಪ್ರೊಡ್ಯೂಸ್ ಇದು ಕಸ್ಟಡಿ ತಗೊಂಡು ಇನ್ನೂ ವೆರಿಫೈ ಮಾಡ್ತಾರೆ. ಸೊ ಸದ್ಯಕ್ಕೆ ಇದು ಮಲ್ಲೇಶ್ವರಂ ಅಂದರೆ ನಮ್ಮ ನಾರ್ತ್ ಲಿಮಿಟ್ಸ್ದು ಕೇಸ್ ಇದೆ. ಬಟ್ DCP ನಾರ್ತ್ ಅವರು ಈಗೆಲ್ಲ ನಮ್ಮ ಮಲ್ಲೇಶ್ವರಂದು ಟೀಮ್ ಪ್ಲೀಸ್ ಕಮ್ ಕರ್ಸು and call them Maleeshwaram. ಈ ಕಡೆ ಬೇಗ ಬನ್ನಿ. ಏನೇ ಓಕೆ ಚಲೋ ವೆಲ್ ಡನ್. ರಾಜಗೋಪಾಲ್ ನಗರ್ ರೆಡಿ ಇದೆ. ಇನ್ನೊಂದು ಅದು ನಾವು ರಾಜಗೋಪಾಲ್ ನಗರ್, ವೈಟ್ ಫೀಲ್ಡ್, ಮಾದೇಪುರ ಈ 3 ಸ್ಟೇಷನ್ ಸೇರಿ ಟೋಟಲ್ 58 2 ವೀಲರ್ಸ್. ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ, ನೀವು ನೋಡಿದ ಫೋಟೋಲಿ ಇತ್ತು. ಸೊ ಅಂದಾಜು 36 ಲಕ್ಷದ ವ್ಯಾಲ್ಯೂದು ಇದೆ. ಈ 3 ಸ್ಟೇಷನ್ ಅವರು ಇದು ಮಾಡಿದ್ದಾರೆ. ಇದರಲ್ಲಿ ಕೆಲವು ಕೇಸಸ್ ನಮ್ಮ ಸಿಟಿ ವ್ಯಾಪ್ತಿದು ಇದೆ, ಕೆಲವು ಔಟ್ಸ್ಕಟ್ಸ್ದು ಇದೆ, ಅಂದರೆ ರೂರಲ್ ಲಿಮಿಟ್ಸ್ದು ಕೂಡ ಇದೆ. ಬಟ್ ಎಲ್ಲ ಸೇರಿ ಅವರು ಈಗ ಯಾರ್ಯಾರು ಆರೋಪಿಯವರು ಇದ್ದಾರೆ ಅವರೆಲ್ಲರಿಗೆ ಅರೆಸ್ಟ್ ಮಾಡಿ ಇನ್ನೂ ಸಿಗಬೇಕು ಅಂತ ನಮ್ಮ ಟೀಮ್ ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ 58 ಬೇರೆ ಬೇರೆ, ರಾಜಗೋಪಾಲ್ ನಗರಲ್ಲಿ 18, ವೈಟ್ ಫೀಲ್ಡ್ನಲ್ಲಿ 12, ಮಹದೇಪುರದಲ್ಲಿ 1 ಪ್ರಕರಣದಲ್ಲಿ 17, ಇನ್ನೊಂದು ಪ್ರಕರಣದಲ್ಲಿ 11. ಈ 11 ಪ್ರಕರಣ 11 ಬೈಕ್ ಎಲ್ಲಿ ಸಿಕ್ಕಿದೆ ಅದರಲ್ಲಿ ಅವರು ಜುವೆನೈಲ್ ಆರೋಪಿ. ಅದಕ್ಕೆ ಅವ್ರದ್ದು ಡೀಟೇಲ್ಸ್ ನಾವು ಕೊಡ್ಲಿಕ್ಕೆ ಆಗಲ್ಲ. ಆದರೂ ಇದು ಒಳ್ಳೆ ಕೆಲಸ ಮಾಡಿ ನಮ್ಮ ಎಲ್ಲ ಟೀಮ್ ಅವ್ರು ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿದೆ, ನಿರಂತರವಾಗಿ ಸಿಟಿಯಲ್ಲಿ ಥೆಫ್ಟ್ ಆಗ್ತಾ ಇದೆ. ಆದರೂ ನಮ್ಮ ಪೊಲೀಸ್ ಅವರು ಲಾಸ್ಟ್ ಮೀಟಲ್ಲಿ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ, ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಬೈಕ್ಸ್ ಏನಾದ್ರು ಮಾಡಿ ಪತ್ತೆ ಮಾಡಲೇಬೇಕು. ಸೊ ಇದು
ಗ್ಯಾಂಗ್ ಇದೆ ಒಂದು. ಈ ಗ್ಯಾಂಗ್ ಇನ್ನು ಮುಂದಕ್ಕೆ ಈ ತರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ. ಒನ್ ಬೈ ಒನ್ ರಾಜಗೋಪಾಲ್ ನಗರ್. ನೆಕ್ಸ್ಟ್ ವೈಟ್ ಫೀಲ್ಡ್ ಮಾದೇಪುರ. ಗುಡ್, ವೆಲ್ ಡನ್. ವೈಟ್ ಫೀಲ್ಡ್ ಬಂದಿದೆ. ವೈಟ್ ಫೀಲ್ಡ್ ಅಥವಾ ಮಾಧುಪುರ ಯಾವುದು ಒಂದೊಂದು ಬಡಿ. DCP ಅವರಲ್ಲಿ ವೈಟ್ ಫೀಲ್ಡ್. ನೋ, ಶಿ ಈಸ್ ಆನ್ ಲೀವ್. ಈಸ್ ಆನ್ ಲೀವ್. ಈಸ್ ಆನ್ ಲೀವ್. ರಜೆ ಇದೆ. ವೈಟ್ ಫೀಲ್ಡ್ ಓಕೆ, ಗುಡ್. ಯಾವುದು? ಆ ಕಡೆಯಿಂದ ಇಳಿದ್ಬಿಡಿ. ಇದು ಮಾದೇಪುರ ಟೀಮ್. ಮಾದೇಪುರ ಅವರು ಟೋಟಲ್ 28 ಇದೆ. 2 ಪ್ರಕರಣದಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನು ಡ್ರಗ್ಸ್ 2 ಕೇಸ್ ಇದೆ. ಒಂದು ಕೊರಮಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಇನ್ನೊಂದು ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಕೊರಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೈಡ್ರೋ ಗಾಂಜಾ ಅದು 1 kg 8 grams ವ್ಯಾಲ್ಯೂಡ್ ಅಪ್ ಟು ಅಪ್ರಾಕ್ಸಿಮೇಟ್ಲಿ 1 crore ಇದೆ. ಇದರಲ್ಲಿ ಆರೋಪಿ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಅವ್ರ ಕಸ್ಟಡಿ ತಗೊಳ್ಳಿಕ್ಕೆ ಆಗಿದೆ, ಯಾಕೆಂದ್ರೆ ಅವ್ರ ಹೆಲ್ತ್ ಸರಿ ಇರಲಿಲ್ಲ. ಸೊ ಇನ್ನು ಅವ್ರ ಕಡೆಯಿಂದ ಕೆಲವು ಮಾಹಿತಿ ಬಂದಿದೆ, ಅದರ ಬಗ್ಗೆ ಕೂಡ ನಾವು ಪತ್ತೆ ಮಾಡ್ತೀವಿ. ಇದು ಕೇರಳದಿಂದ ಬಂದಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಇಟ್ ಇಸ್ ಅ ಸೀರಿಯಸ್ ಇಶ್ಯೂ ಬಿಕಾಸ್ ಆ ಏರಿಯಾ ಫುಲ್ ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏರಿಯಾ ಇದೆ. ಮತ್ತೆ ಈ ಊರು ಕೂಡ ಅದೇ ಏರಿಯಾದಿಂದ ಓದಿ ಬಂದವರು ಆರೋಪಿಯವರು. ಸೊ ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ದಿ ಲಿಂಕ್ಸ್. ಅವರು ಈಸ್ ಡನ್ ಇಸ್ MA ಇನ್ ಇಂಗ್ಲಿಷ್. ದಟ್ಸ್ ವೈ ನಾನು ಅದಕ್ಕೆ ಹೇಳಿದೆ, ಆ ಏರಿಯಾ ಫುಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ಅದು ಯಾಕೆ ಆ ಕಡೆ ಸಿಕ್ಕಿದೆ ಅಂತ 1 ಕೋಟಿ ಅಂದಾಜು ಬರ್ತಿದೆ ಅದು. ಕೊರಮಂಗಲ ಗುಡ್. ಇನ್ನೊಂದು ಯಲಹಂಕ ವ್ಯಾಪ್ತಿಯಲ್ಲಿ 700 grams MDMA is also valued at around 70 lakhs. ಬನ್ನಿ. ಇದರಲ್ಲಿ 2 ಫಾರಿನರ್ಸ್ ಅವರು ಸಿಕ್ಕಿದ್ದಾರೆ. ಅವರು ಮೆಡಿಕಲ್ ಇದರಲ್ಲಿ ಬಂದಿದ್ರು. ಬಟ್ ವಿ ಹ್ಯಾವ್ ರಿಕವರ್ಡ್ ದಿಸ್ ಫ್ರಮ್ ದೆಮ್. ಈ ನ್ಯಾಷನಾಲಿಟಿ ಆಫ್ರಿಕನ್ ಕಂಟ್ರಿ ಇದು. ಅಂಡ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ವೆದರ್ ಹಳೆ ಕೂಡ ಏನೋ ಅಫೆನ್ಸ್ ಅಲ್ಲಿ ಶಾಮೀಲಾಗಿರಬಹುದು. ಸದ್ಯಕ್ಕೆ ಇದು 70 lakhs MDMA ರಿಕವರಿ ಆಗಿದೆ ನಮ್ಮ ಯಲಹಂಕ ವ್ಯಾಪ್ತಿಯಲ್ಲಿ. ಓಕೆ, ಥ್ಯಾಂಕ್ ಯು. ಅಲ್ಸೂರ್ ಗೇಟ್. ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿ ಒಂದು ಜನವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು 4th ACGM ಕೋರ್ಟಿಂದ. ಅದ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ ಫೋರ್ಜ್ ಮಾಡಿ ಮತ್ತೆ ಫೇಕ್ ಆಧಾರ್ ಕಾರ್ಡ್ಸ್ ಒಂದು ರ್ಯಾಕೆಟ್ ಇತ್ತು. ಅದು ಎಲ್ಲ ನಮ್ಮವರು ಬಹಳ ಒಳ್ಳೆ ಕೆಲಸ ಮಾಡಿ ಟೋಟಲ್ 8 ಜನ ಆರೋಪಿಗೆ ಅವರು ಹಿಡಿದಿದ್ದಾರೆ. ಇದರಲ್ಲಿ ಒಬ್ಬ ಆರೋಪಿ ಅವರು ಡುಪ್ಲಿಕೇಟ್ ಎಲ್ಲ ಮಾಡ್ತಿದ್ರು ತಮ್ಮ ಇದರಲ್ಲಿ ಅಂಗಡಿಯಲ್ಲಿ. ಮಿಕ್ಕಿದ ಬೇರೆ ಆರೋಪಿ ಅವರು ಫಾಲ್ಸ್ ಶ್ಯೂರಿಟಿ ಆಗಿ ಅಲ್ಲಿ ಅಪಿಯರ್ ಆಗಿದ್ದಾರೆ ಅವರು ಬೇಲ್ಗೋಸ್ಕರ.
ಇದು ಹಳೆ ಕೂಡ ಒಂದ್ಸರಿ ಕೇಸ್ ರಿಜಿಸ್ಟರ್ ಆಗಿದೆ, ಅದರಲ್ಲಿ ಕೂಡ 12 ಜನ ಆರೋಪಿಯವರು ಸಿಕ್ಕಿದ್ರು. ಈ ಸರಿ 8 ಜನ ಆರೋಪಿಯವರು. ಟೋಟಲ್ ನಮ್ಮಲ್ಲಿ 47 ಫೇಕ್ ಆಧಾರ್ ಕಾರ್ಡ್ಸ್, 122 ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಾಕ್ಯುಮೆಂಟ್ಸ್, ಮತ್ತೆ ಪೆನ್ ಡ್ರೈವ್, ಮೊಬೈಲ್ ಫೋನ್ಸ್ ಆ್ಯಂಡ್ ಸ್ಟ್ಯಾಂಪ್ ಇದು ಸಿಕ್ಕಿದೆ. ದಿಸ್ ಇಸ್ ವೆರಿ ಸೀರಿಯಸ್ ಇಶ್ಯೂ. ಯಾಕೆಂದರೆ ಕೆಲವು ರೈತರವರು ಪಾಪ ಅವ್ರಿಗೆ ಬೇರೆ ರೀತಿ ಇದು ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಬಟ್ ಇನ್ಫಾರ್ಮೇಶನ್ ಆಧಾರ ಮೇಲೆ ಇವರು ಒಂದಕ್ಕೊಂದು ಬೇರೆ ಬೇರೆ ಡೇಟ್ಸ್ ಅಲ್ಲಿ 4ನೇ ತಾರೀಕಿಗೆ, ಆಮೇಲೆ 4ರಿಂದ 7ನೇ ತಾರೀಕುವರೆಗೆ ಜುಲೈಯಲ್ಲಿ ಇದೆಲ್ಲ ಅರೆಸ್ಟ್ ಆಗಿದ್ದಾರೆ. ಟೋಟಲ್ 8 ಜನ ಆರೋಪಿ. ಇವರು 8 ಜನ ಅವರು ಫೋಟೋಸ್ ಅವ್ರದ್ದೇ ಇರ್ತಿದ್ರು, ಆದ್ರೆ ಡಾಕ್ಯುಮೆಂಟ್ಸ್ ಯಾವುದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅದು ತಕ್ಕಂತೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಿದ್ರು. ಸೊ ಇದು ಅವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ ಕಂಪನಿ ಟೀಮ್. ಓಕೆ, ಚಲೋ, ಗುಡ್. ಏನ್ ವಿಷಯ? ಇದು ಈ ವಾರದಲ್ಲಿ 19ನೇ ತಾರೀಕಿಗೆ ಒಂದು ಸ್ಟೇಟ್ ಲೆವೆಲ್ ಮನೆ ಕಾರ್ಯಕ್ರಮ, ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ನಮ್ಮ ಗೃಹ ಸಚಿವ್ ಸಾಹೇಬರು ಒಂದು ಚಾಲನೆ ಮಾಡ್ತಾರೆ. ಇದರಲ್ಲಿ ತಾವು ಎಲ್ಲರೂ ಬರಬೇಕು, ಪ್ರೆಸ್ ಅವರು. ನಾವು ಪ್ರೆಸ್ ನೋಟ್ ಕೂಡ ಕೊಡ್ತೀವಿ. 19ನೇ ತಾರೀಕು ಸ್ಯಾಟರ್ಡೇ ಇದೆ, ಶನಿವಾರ 11 ಗಂಟೆಗೆ ವಿಜಯನಗರ ವ್ಯಾಪ್ತಿಯಲ್ಲಿ ಒಂದು ವೆಸ್ಟ್ ಡಿವಿಷನಲ್ಲಿ ನಾವು ಏರ್ಪಡಿಸಿದ್ದೀವಿ. ಇವತ್ತು ಆ ದಿವಸ ಚಾಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ನಮ್ಮ ಡಿ ಜಿ ಎನ್ ಐ ಜಿ ಸಾಹೇಬರು ಬರ್ತಾರೆ. ನಾವೆಲ್ಲ ಸೀನಿಯರ್ ಆಫೀಸರ್ಸ್ ಇರ್ತೀವಿ ಅಲ್ಲಿ. ಮನೆಗೆ ಪೊಲೀಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಸರ್ಕ್ಯುಲರ್ ನಮ್ಮ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಜಾರಿ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಎಂಟೈರ್ ಸ್ಟೇಟ್ ಅಲ್ಲಿ ಆ ದಿವಸ ಒಂದು ಸಿಂಬಾಲಿಕ್ ಆಗಿ ಇನಾಗ್ರೇಷನ್ ಆಗುತ್ತೆ. ಸೊ ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ. ಯಾಕೆಂದ್ರೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ, ಏನೇನು ಡೀಟೇಲ್ಸ್ ಇದೆ, ಮತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ, ಅವ್ರಿಗೆ ಏನು ಸಮಸ್ಯೆ ಇದೆ, ಅದು ತುಂಬಾ ವಿಸ್ತೃತವಾಗಿ ನಾವು ಒಂದು ಡಿಟೇಲ್ ಬುಕ್ಲೆಟ್ ಮತ್ತೆ ಅವ್ರದ್ದು ಎಂಟ್ರಿ ಮಾಡಲಿಕ್ಕೆ ಬೀಟ್ ಬುಕ್ ನಾವು ರೆಡಿ ಮಾಡಿದ್ದೀವಿ. ಇದು ಆ ದಿವಸ ಚಾಲನೆ ಮಾಡ್ತೀವಿ ನಾವು. ದಯವಿಟ್ಟು ತಾವು ಎಲ್ಲರೂ ಬರಬೇಕು. ಪ್ರೆಸ್ ನೋಟ್ ನಿಮಗೆ ಇನ್ವಿಟೇಷನ್ ಕೂಡ ಕಳಿಸ್ತೀವಿ. ಶೇಷಾದ್ರಿಪುರಂ ಲಿಮಿಟ್ಸ್ ಅಲ್ಲಿ ಇದು ಬೇರೆ ಕೇಸ್ ಪ್ರಕರಣ ಇದೆ. ಶೇಷಾದ್ರಿಪುರಂ ವ್ಯಾಪ್ತಿಯಲ್ಲಿ ಕಳೆದ 9ನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಮ್ಮ ಒಂದು ಸಿಟಿ ಪೊಲೀಸ್ ವತಿಯಿಂದ ಸೆಂಟ್ರಲ್ ಡಿವಿಷನ್ ಮತ್ತೆ CCB ಅವರು ಒಂದು ಜಂಟಿಯಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿ, ಎರಡು ಪ್ರತ್ಯೇಕವಾಗಿ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಪ್ಲಸ್ ಸೆಂಟ್ರಲ್ ಡಿವಿಷನ್ದು ಎಲ್ಲ ಆಫೀಸರ್ಸ್, ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರೆಲ್ಲ ಸೇರಿ ಇದರಲ್ಲಿ ಒಬ್ಬ ಕಂಪ್ಲೇನೆಂಟ್ಗೆ 1 ಕೋಟಿ ಕೊಡಬೇಕು, ಇಲ್ಲಾಂದ್ರೆ ಕಿಡ್ನ್ಯಾಪ್ ಆಗ್ತೀರಾ, ಅವ್ರ ಮಗನಿಗೆ ಕಿಡ್ನ್ಯಾಪ್ ಮಾಡ್ತೀವಿ ಅಂತ ಒಂದು ಥ್ರೆಟ್ ಕಾಲ್ ಬಂದಿತ್ತು. ಈ ಥ್ರೆಟ್ ಕಾಲ್ ಆಧಾರದ ಮೇಲೆ ನಮ್ಮವರು ತುಂಬಾ ಒಳ್ಳೆ ಕೆಲಸ ಮಾಡಿ ಅಂದ್ರೆ 48 ಅವರ್ಸ್ ನಾವು ಹೇಳ್ಬೋದು, ವಿದಿನ್ 48 ಅವರ್ಸ್ ಈ ಕೇಸ್ಗೆ ಅವರು ಪತ್ತೆ ಮಾಡಿದಾರೆ ಅವರು. ಯಾಕೆಂದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ದು ಲಿಂಕ್ ಇತ್ತು, ಮತ್ತೆ ಔಟ್ಸೈಡ್ ಸ್ಟೇಟ್ದು ಲಿಂಕ್ ಇತ್ತು. ಸೊ ಎಲ್ಲ ಒನ್ ಟೀಮ್ ಅವರು ಬ್ಯಾಂಗ್ಳೂರ್ ಲೆವೆಲಲ್ಲಿ ಕೆಲಸ ಮಾಡಿದ್ರು, ಒನ್ ಟೀಮ್ ಅವರು ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ, ಇದು ಡೆಲ್ಲಿ ಹೋಗಿ, ದಿಲ್ಲಿ ಅದಕ್ಕೆ ಹೋಗಿ ಬಿಟ್ಟು ಅಲ್ಲಿ ಅವರು ನಮ್ಮ ಒಂದು ಟೀಮ್ ಹೋಗಿದ್ರು. 2 ಟೀಮ್ ಅವರು ಪರಸ್ಪರ ಆಗಿ ಏನೇನ್ ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವು 3 ಜನ ಔಟ್ಸೈಡ್ ಸ್ಟೇಟ್ ಅವರು, ಒಬ್ಬ ಇಲ್ಲಿ ಬ್ಯಾಂಗ್ಳೂರ್ ಅವರು, ಟೋಟಲ್ 4 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ
ಯಾರು ಆರೋಪಿ ಮೇನ್ ಬೆಂಗಳೂರು ಅವ್ರು ಯಾರಿದ್ದಾರೆ ಅವರು ಇಲ್ಲಿಂದ ಮಾಹಿತಿ ಕೊಟ್ಟಿರಬಹುದು. ನಮ್ಮ ಪ್ರಕಾರ ಇದು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರಿಗೆ ಮತ್ತೆ ಕಂಪ್ಲೇಂಟ್ಗೆ ಹಳೇದು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಆ ಟ್ರಾನ್ಸಾಕ್ಷನ್ ಅಲ್ಲಿ ಇವರು ಸ್ಯಾಟಿಸ್ಫೈಡ್ ಇರಲಿಲ್ಲ, ಅಂದ್ರೆ ಅವ್ರಿಗೆ ಲಾಸ್ ಆಗಿದೆ ಅಂತ ಅವರು ಮನಸ್ಸಲ್ಲಿ ಆ ಥರ ಇಟ್ಕೊಂಡಿದ್ರು. ಪ್ಲಸ್ ಈ ಯಾರು ಕಂಪ್ಲೇಂಟ್ ಅವ್ರ ಹತ್ರ ದುಡ್ಡಿದೆ ಅಂತ ಆ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಕೆಲವರು ಉತ್ತರ ಪ್ರದೇಶ್ ರಾಜ್ಯದ ಕೆಲವರು ಆಂಟಿ ಸೋಷಲ್ ಎಲಿಮೆಂಟ್ಸ್ ಮತ್ತೆ ಅವ್ರ ಗ್ಯಾಂಗ್ ಜೊತೆಗೆ ಅವ್ರ ಮಾಹಿತಿ ಶೇರ್ ಮಾಡಿ ಇಲ್ಲಿ ಅವ್ರಿಗೆ ಕರೆಸಿದ್ರು. ಆಸ್ ಆಫ್ ನಾವು ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಸದ್ಯಕ್ಕೆ ಕೆಲವು ಮಾಹಿತಿ ಬಂದಿದೆ. ಅದಾದ ಮೇಲೆ ವೆಪನ್ ಮತ್ತೆ ಎಲ್ಲಿ ಅವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅದೆಲ್ಲ ಗೊತ್ತಾಗ್ತದೆ. ಒಂದೊಂದು ನಾವು ಎಲ್ಲ ಪತ್ತೆ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ 10 days ಜುಡಿಷಿಯಲ್ ನಮ್ಮ ಪೊಲೀಸ್ ಕಸ್ಟಡಿ ನಾವು ತಗೊಂಡಿದ್ವಿ ಟ್ರಾನ್ಸಿಟ್ ವಾರೆಂಟ್ ಮೇಲೆ. ಮತ್ತೆ ನಾವು UP ಪೊಲೀಸ್ ಜೊತೆಗೆ ಟಚ್ ಅಲ್ಲಿ ಇದ್ದೀವಿ, ಮತ್ತೆ ಹರಿಯಾಣ ಪೊಲೀಸ್, ಡೆಲ್ಲಿ ಪೊಲೀಸ್ ಎಲ್ಲರ ಜೊತೆಗೆ ಟಚ್ ಅಲ್ಲಿ ಇದ್ದೀವಿ. ಸೊ ಇದು ಫಸ್ಟ್ ಈ ತರ ಆಗಿದೆ. ಬಟ್ ಇದರಲ್ಲಿ ಯಾವುದು ಇಂಥ ಗ್ಯಾಂಗ್ ಅಥವಾ ಈ ಗ್ಯಾಂಗ್ ಆ ಥರ ಇಲ್ಲ. ಒಬ್ಬ ಇಲ್ಲಿ ಲೋಕಲ್ ಪರ್ಸನ್ ಅವ್ರಿಗೆ ಕಂಪ್ಲೇಂಟ್ ಜೊತೆಗೆ ಬಿಸ್ನೆಸ್ ರೈವಲ್ರಿ, ಬಿಸ್ನೆಸ್ ಹೇಳ್ಬೋದು ಅಥವಾ ಏನೋ ಲಾಸ್ ಆಗಿದೆ ಅಂತ ಹೇಳ್ತಾರೆ ಅವರು. ಆ ಡೀಟೇಲ್ಸ್ ನಾವು ಪೇಪರ್ ಅದರ ಮೇಲೆ ವರ್ಕ್ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಇನ್ಸಿಡೆಂಟ್ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಅವರು ಎಲ್ಲಿ ಹೋಗಬೇಕಾಗಿತ್ತು, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಏನೇನು ಕ್ರಮ ತಗೊಳ್ಬೇಕಾಗಿತ್ತು, ಅವ್ರ ಟೆಕ್ನಿಕಲ್ ಆಧಾರ ಮೇಲೆ ಮತ್ತೆ ಬೇರೆ ಬೇರೆ ಆಧಾರದ ಮೇಲೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಒಂದು ಪ್ರಕರಣಗೆ ಅಲ್ಲಿಗೆ ನಿಲ್ಸ್ಬಿಟ್ಟಿದ್ರು. ಯಾಕೆಂದ್ರೆ ಸುಮಾರು ಹೂವಾಫೋ ಆಗ್ತಾ ಇದ್ರು. ಇಂಥವ್ರು ಫೋನ್ ಮಾಡಿದ್ರು, ಅಂಥವ್ರು ಫೋನ್ ಯಾರು ಫೋನ್ ಮಾಡಿಲ್ಲ. ಫೋನ್ ಯಾರು ಮಾಡಿದ್ರು ಅವರು ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ರು, ದುಡ್ಡು ತಗೊಳ್ಳಿಕ್ಕೆ. ಆ ದುಡ್ಡು ಇಲ್ಲೇ ಲೋಕಲ್ ಸೀಮಿತ ಇತ್ತು. ಬಟ್ ಅವರೇ ಸ್ವತಃ ಒಪ್ಕೊಂಡ್ರು, ಹೌದು ನಾನು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕರ್ಸಿದೆ. ಅವ್ರ ಹತ್ರ ವೆಪನ್ ಮತ್ತೆ ಬೇರೆ ವೆಹಿಕಲ್ಸ್ ಮತ್ತೆ ಮೊಬೈಲ್ ಫೋನ್ ಏನೇನು ನಿಧಾನಾಗಿ ಏನೇನು ಸಿಕ್ಕಿದೆ ನಾವು ಸೀಸ್ ಮಾಡ್ತೀವಿ. ವೆಪನ್ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ, ಅದನ್ನು ನಮ್ಮ ಟೀಮ್ ಅವರು ಅದರಲ್ಲಿ ಏನೊಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಅದು ಬೇಗ ನಾವು ಅದನ್ನು ಪತ್ತೆ ಮಾಡ್ತೀವಿ. ನಾನು ಅದೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದು ಇದಕ್ಕೆ ಲಿಂಕ್ ಇಲ್ಲ. ಮತ್ತೆ ಇದು ಒಂದು ಯೂಟ್ಯೂಬ್ ಅಲ್ಲಿ ಅವರು ನೋಡಿ ಅವ್ರಿಗೆ ಒಂಥರ ಇದು ಬಂದಿದೆ ಅಂದ್ರೆ ಮಾಡುವ. ಯಾಕಂದ್ರೆ ಅವ್ರು ಹೇಳ್ತಾರ ಬೇರೆ ಅವ್ರದ್ದು ಹೆಸರು ಹೇಳಿದ್ರೆ ದುಡ್ಡು ಬರ್ತದೆ ಅಂತ. ಸೊ ಆತರ ಯಾವುದು ಹೌದು 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 ವಿಚಾರ ಹೊರಗಡೆ ಬರಬೇಕಿತ್ತು ಅಂದ್ರೆ ಹಾ ಈ ದೂರುದಾರರು ಮತ್ತೆ ಆರೋಪಿಗಳು ಈ ಹಿಂದೆ ಒಂದ್ ಯಾವ್ದೋ ಪ್ರಾಪರ್ಟಿಗಳು ತಗೊಂಡಿದ್ರು. ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ 50 ಲಕ್ಷ ಇರೋದು 1.5 ಕೋಟಿವರೆಗೂ ಕೂಡ ವೇರಿಯೇಷನ್ ಗಳಾಗಿತ್ತು. 1 ಕೋಟಿ ವಾಪಸ್ ರಿಟರ್ನ್ ಮಾಡ್ಬೇಕು ಅಂತ ಹೇಳಿ ಈ ಹಿಂದೆನೂ ಕೂಡ ಕೇಳ್ತಾ ಇದ್ರು ಆರೋಪಿಗಳು, ಅಂದ್ರೆ ಕೊಟ್ಟಿರ್ಲಿಲ್ಲ ಅನ್ನೋ ವಿಚಾರ. ನಾನು ಸ್ಪಷ್ಟವಾಗಿ ಹೇಳಿದೆ ನಮ್ಮ ಇದರಲ್ಲಿ ದಟ್ ಯಾವುದೋ ಅವ್ರದ್ದು ಪ್ರಾಪರ್ಟಿ ವಿಚಾರದಲ್ಲಿ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿದೆ. ಯಾಕಂದ್ರೆ ಪ್ರಾಪರ್ಟಿ ವಿಚಾರ ಇದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು. ಆ ಡಾಕ್ಯುಮೆಂಟ್ಸ್ ಬಗ್ಗೆ ಅವರು ವೆರಿಫೈ ಮಾಡ್ತಾ ಇದ್ದಾರೆ. ಬಟ್ ಒಂದು ನಿಜ ಅಂದ್ರೆ ಇಲ್ಲಿಂದ ಮಾಹಿತಿ ಅವರು ಅಂದ್ರೆ ಇಲ್ಲಿಂದನೇ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ನಮ್ಮ ಬೇರೆ ಕಡೆ ಆರೋಪಿ ಅವ್ರಿಗೆ ಕರ್ಸಿದ್ದಾರೆ ಅವರು. ಬಟ್ ನಿಮ್ಮ ಪ್ರಕಾರ ಏನು ಅಮೌಂಟ್ ಬಗ್ಗೆ ಇದೆ ಅದರ ಬಗ್ಗೆ ವಿಲ್ ವೆರಿಫೈ ದಿ ಎಕ್ಸಾಕ್ಟ್. ಇಲ್ಲ 3 ಜನ ಆರೋಪಿ ಅವರು UP-ದವರು. ಅದು ಸಬ್ಜೆಕ್ಟ್ ಆಫ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ನಮ್ಮ ಟೆಕ್ನಿಕಲ್ ಆಧಾರ ಮೇಲೆ ನಾವು ಹಿಡಿದಿದ್ದೀವಿ. ಅವರು ಬೇರೆ ವರ್ಷನ್ ಹೇಳ್ತಾ ಇದ್ದಾರೆ, ನಮ್ಮ ವರ್ಷನ್ ಬೇರೆ ಇದೆ. ವೆರಿಫೈ ಆಗ್ತಾ ಇದೆ. ನಾವು ಪೊಲೀಸ್ ಕಸ್ಟಡಿ ತಗೊಂಡು ನೋಡ್ತೀವಿ. ಬ್ಯಾಂಗ್ಳೂರ್ ಅವ್ರ ಮೇಲೆ ಯಾವುದು ಕೇಸ್ ಇಲ್ಲ. ಬಟ್ ಯಾರು ಆರೋಪಿ ಅಲ್ಲಿ ಅವ್ರು ಕರ್ಕೊಂಡು ಬಂದಿದ್ದೀವಿ, ಅವ್ರ ಬಗ್ಗೆ ಹಲವಾರು ಕೇಸಸ್ ಇದೆ. ಕಿಡ್ನಾಪ್ ಅಂದ್ರೆ ಸುಪಾರಿ ಇಲ್ಲಲ್ಲ. ಅಲ್ಲ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿವರೆಗೆ ಅವರು ಸುಮಾರು ಹೇಳ್ತಾರೆ. ಪೊಲೀಸ್ ಅವ್ರು ನಮ್ ಕೆಲಸ ಮಾಡಿ ನಾವು ಹಿಡಿದಿದ್ದೀವಿ. ಏನೂ ಆಗಿಲ್ಲ, ಇನ್ಸಿಡೆಂಟ್ ಯಾವುದು ಆಗಿಲ್ಲ. ಅವ್ರು ಥ್ರೆಟ್ ಮಾಡ್ತೀವಿ. ಬಟ್ ತಕ್ಷಣ ನಮಗೆ ಒಂದು ಒಳ್ಳೆ ಅಂದ್ರೆ ಕಂಪ್ಲೇಂಟ್ ಅವರು ತಕ್ಷಣ ನೈಟ್ ಫೋನ್ ಬಂದದಕ್ಕೆ ನೆಕ್ಸ್ಟ್ ಡೇನೆ ನಮಗೆ ಕಂಪ್ಲೇಂಟ್ ಕೊಟ್ಟರು. ನಾವು ನಮ್ಮ ಆಧಾರ ಮೇಲೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಈ ಕಡೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇದು ವಿಷಯ ಪ್ರಸ್ತಾವ ಆಗಿತ್ತು. ಬಟ್ ತಕ್ಷಣ ನಮ್ಮವರು ಬೇರೆ ಕಡೆಗೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಮಾಡಿ ಅರೆಸ್ಟ್ ಮಾಡಿದ್ರು.
Can you provide some details related to same case in English? ಬೇರೆ ಏನ್ ಕೇಳಲಿಕ್ಕಿದೆ? ಸರ್ ಇದು ಲಾಸ್ಟ್ 2 weeks ಬ್ಯಾಕ್ ಈ ಜಗದೀಶ್ ಬಾರ್ ಮೇಲೆ ರೈಡ್ ಮಾಡಿದ್ರಲ್ಲ ಸರ್, ಹಾ. ಮತ್ತೆ ಕ್ಲೋಸ್ ಆಗಿದ್ಯಾ ಓಪನ್ ಆಗಿದ್ಯಾ? ಅದು ನಮ್ಮ DCP ಲೆವೆಲ್ ವರ್ಗೆ ಕೇಳ್ತೀನಿ, ನಾನು ಚೆಕ್ ಮಾಡ್ತೀನಿ. ಓಪನ್ ಆಗಿದ್ಯಾ ಕ್ಲೋಸ್ ಆಗಿದೆ? DCP ಚೆಕ್ ಮಾಡ್ತೀನಿ. ಯಾವ್ದು ಪರ್ಟಿಕ್ಯುಲರ್ ಹೇಳಿ, ಹೆಸರು ಹೇಳಿ. ಇಡೀ ಸಿಟಿದು ಹಾ. ಡಾನ್ಸ್ ಬಾರ್ ಬ್ಯಾಂಡ್ಗಳನ್ನೆಲ್ಲಾನು ಹಾ, ಸೀಸ್ ಮಾಡಿದ್ದಾರೆ ಅಂತ. ಯಾರು ಸೀಸ್ ಮಾಡಿದಾರೆ? ಯಾರು ಮಾಡಿದಾರೆ ಸರ್? ಸಿಟಿ ಪೊಲೀಸ್ ಚೆಕ್ ಮಾಡಿ ಎಲ್ಲ DVR ಇಟ್ಕೊಂಡು ಸೀಸ್ ಮಾಡಿದ್ದಾರೆ ಅಂತ ಒಂದು DVR ಸೀಸ್ ಮಾಡಿದಾರೆ. DVR ನೋಡೋಣ ಏನು ಸೀಸ್ ಆಗಿದೆ. DVR ಸೀಸ್ ಆಗಿದೆ. DVR ಸೀಸ್ ಆಗಿಲ್ಲ. ಯಾವ್ದು DVR ಸೀಸ್? ರೀಸೆಂಟ್ ಆಗಿ ನಿಮ್ಮ ಸಿಟಿ ಪೊಲೀಸ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಯಾವ್ದು ಇನ್ಫಾರ್ಮೇಶನ್ ಇದೆ ಹೇಳಿ. ನಾವು ಓಪನ್ ಆಗಿಲ್ಲ ಸರ್, ಓಪನ್ ಆಗಿದ್ಯಾ ಕ್ಲೋಸ್ ಆಗಿದ್ಯಾ? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೊನ್ನೆ ಅವರು ಅಸೋಸಿಯೇಷನ್ ಅವರೆಲ್ಲ ಬ್ಯಾಂಡ್ ಅವರೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಅವರು ಅಲಿಗೇಷನ್ ಸರ್, ನಿಮ್ಗೆ ಕೊಟ್ಟಿದಾರ ಅಲಿಗೇಷನ್? ಅವ್ರ ಅಲಿಗೇಷನ್ ಅಂತ ಸರ್. ಏನ್ ಅಲಿಗೇಷನ್ ಹೇಳೋಣ? DCP ಲೆವೆಲ್ ಕೆಲಸ ಇದೆ, ಅವ್ರು ಮಾಡ್ತಾರ. One is narcotics, this hydroganza case. The other one is this UP issue. In English. English or Hindi? In Seshadripuram police station limits in Bangalore city, we had a complaint where on 9th of July, wherein a person received a threat call that he should pay 1 crore or his son will be kidnapped. In this regard, the Seshadripuram police station that comes under Central Division, the Central Division officers and the CCB, both teams were formed, and the Joint Commissioner, the DCPs, CCB and the Central Division DCP, they all formed a team and cracked this case within 48 hours. In this case, we have come to know that there is a local person here in Bangalore who had some business differences with the complainant. What is the business difference or what is the exact issue is being investigated. However, he has contacted some elements in other state to come and execute a crime here in Bangalore. Based on this, we have done, based on technical evidences and inquiry of this person, whom we immediately got leads about. We have tracked the accused from, we have brought the accused from Delhi on transit warrant and we have produced them here. We have taken 10 days police custody. As of now, we have come to know that these 3 people were hired by this person to do a crime here. However, because of the immediate action by the police, the crime could not be performed and we have given security to the person, and there is nothing to worry right now because everyone in this case has been arrested and details are being worked out. There is new information that weapon was also with them and we have some leads on that. We are going to seize the weapon also and other things which they have used like mobile phones or whatever, wherever they were hiding here. We'll find the details. As of now, these 3 people who have been arrested are from Uttar Pradesh and they have a criminal background in that state. Hydro ganja was seized by the Koramangala police station and in which around valued at around 1 crore. This is about 1 kg 8 grams. And the person who was doing it, he is educated boy and passed out. He has done his post graduation, but he was not keeping good health and we could not interrogate him much. However, he has given leads about some other people and how he has sourced it from neighboring state of Kerala. We are going into the details and we'll find the more source of where it has come from. ಅಷ್ಟೇ? ಓ ಆಗಿಲ್ಲ? I didn't. I भूल गया. चलना है